ನಮಸ್ಕಾರ ಸ್ನೇಹಿತರೆ, ನಮ್ಮ ಪ್ರೇರಣೆ ಲೋಕ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಸಾಲದಿಂದ ಮುಕ್ತಿ ಪಡೆಯುವುದು ಹೇಗೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಲೈಕ್ ಮಾಡಿದ್ರಾ? ಹಾಗಾದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. ಸಮಸ್ಯೆಯ ಅರಿವು. ಸ್ನೇಹಿತರೆ, ಸಾಲ ಅನ್ನೋದು ಕೇವಲ ಹಣದ ಸಮಸ್ಯೆ ಅಲ್ಲ, ಅದು ಮನಸ್ಸಿನ ಸಮಸ್ಯೆ, ಅದು ಆತ್ಮವಿಶ್ವಾಸದ ಸಮಸ್ಯೆ, ಅದು ಜೀವನದ ಶಾಂತಿಯ ಸಮಸ್ಯೆ. ಸಾಲ ಇದ್ದಾಗ ನಾವು ಚೆನ್ನಾಗಿ ನಿದ್ರೆ ಮಾಡೋಕ್ಕಾಗಲ್ಲ, ಮನಸ್ಸು ಸದಾ ಒತ್ತಡದಲ್ಲಿರುತ್ತದೆ, ಕುಟುಂಬದ ಜೊತೆ ಸಂತೋಷ ಇರಲ್ಲ. ಒಂದು ಪ್ರಶ್ನೆ ಕೇಳಿಕೊಳ್ಳಿ, ನಾನು ಸಾಲದಲ್ಲಿ ಬದುಕೋಕೆ ಹುಟ್ಟಿದ್ದೀನಿ? ಉತ್ತರ ಏನು? ಇಲ್ಲ, ನೀವು ಸ್ವತಂತ್ರ ಜೀವನಕ್ಕಾಗಿ ಹುಟ್ಟಿದ್ದೀರಿ. ಸಾಲದ ಮೂಲ ಕಾರಣಗಳು. ನಮ್ಮ ಸಾಲದ ಮೂಲ ಕಾರಣಗಳು ಏನು ಗೊತ್ತಾ? ಅಗತ್ಯಕ್ಕಿಂತ ಹೆಚ್ಚು ಖರ್ಚು, ಇತರರ ಜೊತೆ ಹೋಲಿಕೆ, ಅಪರಿಪಕ್ವ ನಿರ್ಧಾರಗಳು, ಪ್ಲಾನಿಂಗ್ ಇಲ್ಲದ ಜೀವನ. ಇನ್ನೊಂದು ದೊಡ್ಡ ಕಾರಣ, ನಾವು ಇಷ್ಟಪಡುವ ಜೀವನವನ್ನು ಬಾಳೋಕೆ ಪ್ರಯತ್ನ ಮಾಡ್ತೇವೆ, ಆದರೆ ನಮ್ಮ ಸಾಮರ್ಥ್ಯವನ್ನು ಮರೆತುಬಿಡ್ತೇವೆ. ಸ್ನೇಹಿತರೆ, ಆಕರ್ಷಕ ಜೀವನ, ಸಮಾಧಿನಿ ಸಾಲದ ಬಲೆ. ಮನಸ್ಸಿನ ಬದಲಾವಣೆ. ಸಾಲದಿಂದ ಹೊರಬರಬೇಕಾದ್ರೆ ಮೊದಲಿಗೆ ಮನಸ್ಸು ಬದಲಾಯಿಸಬೇಕು. ನೀವು ನಿಮ್ಮ ಮನಸ್ಸಿಗೆ ಹೇಳಿ, ನಾನು ನನ್ನ ಹಣವನ್ನು ನಿಯಂತ್ರಿಸುತ್ತೇನೆ, ಹಣ ನನ್ನನ್ನಲ್ಲ. ಇಂದಿನಿಂದ ಅನಗತ್ಯ ಖರ್ಚು ನಿಲ್ಲಿಸಿ, ಆಕರ್ಷಣೆಗೆ ಒಳಗಾಗಬೇಡಿ, ತಾತ್ಕಾಲಿಕ ಸಂತೋಷಕ್ಕಿಂತ ದೀರ್ಘಕಾಲದ ಸ್ವಾತಂತ್ರ್ಯ ಆಯ್ಕೆ ಮಾಡಿ. ಒಂದು ಮಹತ್ವದ ಮಾತು ನೆನಪಿಟ್ಟುಕೊಳ್ಳಿ, ಡಿಸಿಪ್ಲಿನ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಡಿಸೈರ್. ಪ್ರಾಕ್ಟಿಕಲ್ ಸ್ಟೆಪ್ಸ್. ಈಗ ನಾವೇನ್ ಮಾಡಬೇಕು? 1. ನಿಮ್ಮ ಎಲ್ಲ ಸಾಲಗಳ ಲಿಸ್ಟ್ ಮಾಡಿಕೊಳ್ಳಿ. ಎಷ್ಟು ಹಣ, ಯಾರಿಗೆ, ಬಡ್ಡಿ ಎಷ್ಟು? 2. ಸಣ್ಣ ಸಾಲದಿಂದ ಶುರು ಮಾಡಿ. ಸ್ಮಾಲ್ ವಿನ್ಸ್ ಗಿವ್ ಬಿಗ್ ಮೋಟಿವೇಶನ್. 3. ಒಂದು ಬಜೆಟ್ ತಯಾರಿಸಿ. ಆದಾಯ ವರ್ಸಸ್ ಖರ್ಚು, ಅನ್ನೆಸೆಸರಿ ಖರ್ಚು ಕಟ್ ಮಾಡಿ. 4. ಹೆಚ್ಚುವರಿ ಆದಾಯ ಹುಡುಕಿ. ಪಾರ್ಟ್ ಟೈಮ್ ಕೆಲಸ, ಫ್ರೀಲ್ಯಾನ್ಸಿಂಗ್, ಸ್ಮಾಲ್ ಬಿಸ್ನೆಸ್. 5. EMI ಬದಲಾಗಿ ಫ್ರೀಡಮ್ ಮೈಂಡ್ಸೆಟ್ ಇಡಿ. ಆತ್ಮವಿಶ್ವಾಸ ಮತ್ತು ಕ್ರಿಯೆ. ಸ್ನೇಹಿತರೆ, ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಿಮ್ಮ ನಿರ್ಧಾರವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ನೀವು ಇಂದು ತೀರ್ಮಾನ ಮಾಡಿದರೆ, ನಾನು ಸಾಲಮುಕ್ತ ಜೀವನ ಬದುಕುತ್ತೇನೆ, ಅದು ಸಾಧ್ಯ. ಒಂದು ದಿನದಲ್ಲಿ ಸಾಲ ಹೋಗಲ್ಲ, ಆದರೆ ಒಂದು ದಿನ ನೀವು ಸಾಲಮುಕ್ತರಾಗುತ್ತೀರಿ. ಪ್ರೇರಣಾತ್ಮಕ ಕ್ಲೈಮ್ಯಾಕ್ಸ್. ನಿಮ್ಮ ಜೀವನದ ಅತ್ಯಂತ ಸುಂದರ ದಿನ ಯಾವುದು ಗೊತ್ತಾ? ನೀವು ಕೊನೆಯ ಸಾಲ ತೀರಿಸುವ ದಿನ. ಆ ದಿನ ನಿಮ್ಮ ಹೃದಯ ಹಗುರವಾಗುತ್ತದೆ, ನಿಮ್ಮ ಮುಖದಲ್ಲಿ ನಿಜವಾದ ನಗು ಬರುತ್ತದೆ, ನೀವು ಸ್ವತಂತ್ರ ವ್ಯಕ್ತಿಯಾಗುತ್ತೀರಿ. ಸ್ನೇಹಿತರೆ, ಸಾಲದ ಜೀವನ ಅಂದ್ರೆ ಬಂಧನ, ಸಾಲ ಮುಕ್ತ ಜೀವನ ಅಂದ್ರೆ ಸ್ವಾತಂತ್ರ್ಯ. ಅಂತಿಮ ಸಂದೇಶ, ನೀವು ಇಂದೇ ಆರಂಭಿಸಿ, ಚಿಕ್ಕ ಹೆಜ್ಜೆ ಹಾಕಿ, ಆದರೆ ನಿಲ್ಲಬೇಡಿ. ಕನ್ಸಿಸ್ಟೆನ್ಸಿ ಬೀಟ್ಸ್ ಎವ್ರಿಥಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.